ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಮಾರ್ನಿಂಗ್ ಡ್ರಿಂಕ್ನ ಕುಡಿದ್ಬಿಟ್ಟು ಬುಜ್ಜಿ ಬೇಬಿಗೂ ಸ್ವಲ್ಪ ಹಾಲು ಕೊಟ್ಟಿದ್ದೆ. ಸುಸ್ತಾಗಿ ಹೋಗ್ಬಿಟ್ಟಿದ್ದ. ಆ್ಯಂಡ್ ನನಗೂ ಬುಜ್ಜಿ ಬೇಬಿಗೂ ಫುಲ್ ಹುಷಾರಿಲ್ಲ, ಫೀವರ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರೂ ರೆಡಿ ಆದ್ವಿ. ಹಾಗೆ ಚಿರುಗೂ ಲೈಟಾಗಿ ಜ್ವರ ಬಂದಂಗಿತ್ತು. ಒಂದೇ ಸಲ ತೋರಿಸ್ಕೊಂಡು ಬಂದುಬಿಡೋಣ, ಮತ್ತು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು 3 ಜನನೂ ರೆಡಿ ಆದ್ವಿ. ಹಸ್ಬೆಂಡ್ 3 ಜನನೂ ಎತ್ತಾಕೊಂಡು ಹಾಸ್ಪಿಟ್ಲಿಗೆ ಬಂದರು. 3 ಜನನೂ ನೋಡಿ ಹೇಗಿದ್ದೀವಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕ ಫುಲ್ಲು ಬಾಡೋಗ್ಬಿಟ್ಟಿತ್ತು. ಆ್ಯಂಡ್ ಆಕಾಶ್ ಹಾಸ್ಪಿಟ್ಲಿಗೆ ಬಂದಿದ್ದ ತಕ್ಷಣ OPD ಶೀಟ್ ಇಸ್ಕೊಂಡ್ವಿ 3 ಜನಕ್ಕೂ ಬೇರೆ ಬೇರೆ. ಫಸ್ಟು ಮಕ್ಕಳಿಗೆಲ್ಲ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲಿ ಇಬ್ರಿಗೂ ವೆಯ್ಟು ಹೈಟು ಎಲ್ಲ ಚೆಕ್ ಮಾಡ್ತಾರೆ. ಚಿರು ಏನೋ ನೀಟಾಗಿ ಕುತ್ಕೊಂಡು ಎಲ್ಲ ಚೆಕ್ ಮಾಡಿಸ್ಕೊಂಡ. ಬಟ್ ಬುಜ್ಜಿ ಬೇಬಿ ಹಾಗಲ್ಲ, ಜ್ವರ ಬಂದಿರೋದಕ್ಕೆ ಯಾರ ಹತ್ರನೂ ಹೋಗಲ್ಲ, ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಒಂದು ವೆಯ್ಟ್ ಚೆಕ್ ಮಾಡೋಕ್ಕೂ ಅಳ್ತಾನೇ ಇದ್ದ. ಆ್ಯಂಡ್ ಹೈಟ್ ಕೂಡ ಚೆಕ್ ಮಾಡಿಸ್ಕೊಂಡ್ಲೇ ಇಲ್ಲ, ಹೇಗೋ ಹಠ ಮಾಡ್ತಾನೇ ಇದ್ದ. ಸಮಾಧಾನ ಮಾಡಿ ಅದು ಫೀವರ್ ಚೆಕ್ ಮಾಡೋಕ್ಕೇ ಸಾಕಾಗೋಯ್ತು. ಒಂದೇ ಸಮ ಅಳ್ತಾ ಇದ್ದ. ಇನ್ನು ಅಳ್ತಾನೆ ಇದ್ದರೆ ಜಾಸ್ತಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಲೈಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ತೋರಿಸ್ಕೊಂಡು ಟ್ಯಾಬ್ಲೆಟು ಎಲ್ಲ ಇಸ್ಕೊಂಡು ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಸ್ವಲ್ಪ ದಿನ ನೋಡೋಕೆ ಹೇಳಿದ್ದಾರೆ. ಫೀವರ್ ಆಗೇ ಇದ್ದರೆ ಮತ್ತೆ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ, ನನಗೂ ಅಷ್ಟೇ. ಆ್ಯಂಡ್ ಅದಾದಮೇಲೆ ಯುಗಾದಿ ಹಬ್ಬಕ್ಕೆ ಪೂಜೆಗೆ ಏನೇನು ಬೇಕೋ ಐಟಮ್ ಎಲ್ಲ ಬೇಕಾಗಿತ್ತಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ದೇವನಹಳ್ಳಿಗೆ ಬಂದ್ವಿ. ಎಲ್ಲನೂ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು, ಏನು ಕೆಲಸನೂ ಮಾಡಿಲ್ಲ, ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕಾಫಿ ಮಾಡಿಕೊಂಡು ರಸ್ಕು ಕೊಟ್ಟರು ಹಸ್ಬೆಂಡು. ಸೊ ತಿನ್ಕೊಂಡು ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಸುಮ್ಮನೆ ರೆಸ್ಟ್ ಮಾಡಿದ್ದು ಅಷ್ಟೇ, ಏನೂ ಮಾಡಿಲ್ಲ. ಆ್ಯಂಡ್ ಇವತ್ತು ನಮ್ಮ ಮನೆ ಹತ್ರ ಫುಲ್ ಮಳೆ. ನಿಮ್ಮ ಕಡೆನೂ ಮಳೆ ಬಂತ ಅಂತ ಹೇಳಿ. ಸಿಕ್ಕಾಪಟ್ಟೆ ಜೋರು ಮಳೆ, ಗುಡುಗಂತೂ ಕೇಳೋಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಆ್ಯಂಡ್ ಥ್ಯಾಂಕ್ ಯು.